ಗಣಪತಿ ಉತ್ಸವದಿಂದ ಶುರುವಾಗಿ ಶಿವರಾತ್ರಿ ಮಾನಸ ಬ್ರಹ್ಮರಥೋತ್ಸವ ಇರುತ್ತೆ, ಅದು ವಿಶೇಷತೆ. ಶಿವರಾತ್ರಿ ದಿವಸ ಬಂದು 3 ಗಂಟೆಗೆ ಮಹಾಸಂಕಲ್ಪ ಆಗುತ್ತೆ, 4 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗುತ್ತೆ. ರುದ್ರಾಭಿಷೇಕ ಆದ್ಮೇಲೆ 5:15 ಮಹಾಮಂಗಳಾರತಿ ಇರುತ್ತೆ. ಸ್ವಾಮಿಗೆ ನಿರಂತರವಾಗಿ ಜಲ ಬೀಳ್ತಾನೆ ಇರುತ್ತೆ, ನಿರಂತರವಾಗಿ ಅಭಿಷೇಕ ಆಗ್ತಾ ಇರುತ್ತೆ. 2 ಆನೆ ಇಟ್ಟಿದ್ದಾರೆ, ಆನೆ ಸೊಣ್ಣಿಂದ ನೀರ್ ಬೀಳೋ ತರ ಮಾಡಿದ್ದಾರೆ ಅಲಂಕಾರ ಈ ಸತಿ. ಹೌದೌದು, ಪ್ರಮುಖವಾಗಿ ಪ್ರತಿ ವರ್ಷ ಒಂದೊಂದ್ ತರ ಮಾಡ್ತಾರೆ. ಲಾಸ್ಟ್ ಟೈಮ್ ನಂದಿ ಬಾಯಿಂದ ಮಾಡಿದ್ರು, ಶಂಖದಿಂದ ಬರೋ ತರ ಮಾಡಿದ್ರು. ಈ ಸತಿ ಆನೆ ಇಟ್ಟಿದ್ದಾರೆ, ಆನೆಯಿಂದ ಸೊಣ್ಣಿಂದ ಸ್ವಾಮಿಗೆ ನೀರ್ ಬೀಳ್ತಾನೆ ಇರುತ್ತೆ. ದಾರಪತ್ರ ಇಟ್ಟಿದ್ದಾರೆ, ನಿರಂತರವಾಗಿ ಇಡೀ ದಿವಸ ಬೀಳುತ್ತೆ. ಆಮೇಲೆ ಕಲ್ಯಾಣೋತ್ಸವ ಇದೆ ಜಾಗರಣೆಗೆ. ಆಮೇಲೆ ನಮ್ಮ ಕಾಡು ಮಲ್ಲೇಶ್ವರ ಗೆಳೆಯರ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಂಜೆ. ಆಮೇಲೆ ನಿರಂತರವಾಗಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಬಿ.ಕೆ. ಶಿವರಾಮ್ ಇದಾರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈಗ ನೋಡ್ತಾ ಇದ್ವಿ, ದೇವಸ್ಥಾನವನ್ನ ಕೂಡ ತುಂಬಾ ವರ್ಣರಂಜಿತವಾಗಿ ಕಲರ್ಫುಲ್ ಆಗಿ ಮಾಡಿದೀರಾ. ಮುಸುಕಿನ ಜೋಳ ಪ್ರಮುಖವಾಗಿ, ಕಬ್ಬು ಎಲ್ಲ ಅಲಂಕಾರ, ಜೊತೆಗೆ ಎಳ್ನೀರ್ ಅಲಂಕಾರ ಕೂಡ ಮಾಡಿದೀರಾ. ಎಷ್ಟೆಷ್ಟು ಅಲಂಕಾರ ಅಂದ್ರೆ ಎಷ್ಟೆಷ್ಟು ಖರ್ಚಾಯ್ತು ಗುರುಗಳೇ? ಅದೇನಾದ್ರೂ ಲೆಕ್ಕ ಇದೆಯಾ? ಆ ತರ ಲೆಕ್ಕ ಅಂದ್ರೆ ಇದೊಂದು ಎಲ್ಲ ಫುಲ್ ಗೆಳೆಯರ ಬೆಳಗ್ಗೆ ಇದೆ. ಕಾಡು ಮಲ್ಲೇಶ್ವರ ಗೆಳೆಯರ ಬೆಳಗ ಅವರು ನಮ್ಮ ಅಧ್ಯಕ್ಷರ ಒಂದು ಐಡಿಯಾನೇ ಮಾಡಿದಲ್ಲ, ಈ ತರ ಫುಲ್ ಕಾಡಾಗಿರ್ಬೇಕು, ಒಂದು ಎಲ್ಲ ಒಂದು ಇದಾಗಿರ್ಬೇಕು ಅಂದ್ಬಿಟ್ಟು ಅವ್ರ ಐಡಿಯಾದ ಪ್ರಕಾರ ನಡೀತಾ ಇದೆ. ಅಂದ್ರೆ ಈಗ ಸೆಕ್ಯೂರಿಟಿ ವಿಚಾರಕ್ಕೂ ಬರೋದಾದ್ರೆ, ಈಗ ಭಕ್ತಾದಿಗಳು ಕೂಡ ತುಂಬಾ ಸಾಗರೋಪಾದಿಯಲ್ಲಿ ಬರ್ತಾ ಇರೋದ್ರಿಂದ ಯಾವ ರೀತಿ ಸೆಕ್ಯೂರಿಟಿಗಳನ್ನ ಕೊಡಲಾಗ್ತಾ ಇದೆ? ಮಲ್ಲೇಶ್ವರಂ ಪೊಲೀಸ್ ಅವರು ತುಂಬಾ ಸಹಕರಿಸ್ತಾರೆ. ಅವರೇ ಫುಲ್ ಎಲ್ಲ ಬಂದೋಬಸ್ತ್ ಮಾಡಿರೋದು, ಅವರ ಒಂದು ಇದ್ರಲ್ಲಿ ನಡೀತಾ ಇದೆ. ಮಲ್ಲೇಶ್ವರಂ ಆಮೇಲೆ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಇದಾರಲ್ಲ, ಅವರ ಒಂದು ಇದ್ರಲ್ಲಿ ನಡೀತದೆ. ಈಗಾಗಲೇ ನಾವು ನೋಡಿದ್ವಿ, ಪ್ರಸಾದ ಕೂಡ ಸಮರ್ಪಣೆ ಆಗ್ತಾ ಇತ್ತು. ಇದ್ರ ಜೊತೆಗೆ ಏನಾದ್ರು ಅನ್ನ ಸಂತರ್ಪಣೆ ಏನಾದ್ರು ಮಾಡ್ತಾ ಇದ್ರೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ರ? 60,000 ಜನಕ್ಕೆ ನಿರಂತರವಾಗಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ 108 ಲಿಂಗ ಇಟ್ಟಿದೆ ಅಲಂಕಾರಕ್ಕೆ. 108 ಲಿಂಗಗಳು ದರ್ಶನ ಮಾಡಬಹುದು, ಅದೊಂದು ವಿಶೇಷತೆ ಈ ವರ್ಷ. 12 ಜ್ಯೋತಿರ್ಲಿಂಗದ ಬದಲು ಇವತ್ತು ಶಿವರಾತ್ರಿ ದಿನ ಇಲ್ಲಿಗೆ ಬಂದ್ರೆ ತುಂಬಾ ವಿಶೇಷ ಅಂತ ಕೂಡ ಹೇಳಲಾಗುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಲಿಂಗಗಳು ಅಷ್ಟೇ ಒಂದು ಇದು ಪುಣ್ಯ ಇದು ಸಿಗುತ್ತೆ, ಇಲ್ಲಿ ಬಂದ್ರೆ ಫಲ ಸಿಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಇವರು, ಅದರಿಂದ ಅಷ್ಟೇ ಒಂದು ಶಕ್ತಿ ಪವರ್ಫುಲ್ ಇರುತ್ತೆ ದೇವರು. ಕೊನೆಯದಾಗಿ ನಮ್ಮ ಅಶ್ವವೇಗ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಎಲ್ಲರಿಗೂ ಸುಖ, ನೆಮ್ಮದಿ, ಶಾಂತಿ ಸಿಗ್ಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ.